ಯಾಕೆ ಹೇಳು, ದುಡ್ಡು ಕೊಡ್ತೀವಿ ಅಂತ. ಇಲ್ಲೆಲ್ಲ ಕಾಯ್ತಾರೆ, ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಇದೆ, ಅವರು ಕಾಯ್ತಾರೆ ಅಂತಂತ ಹೇಳಿ ಇದು ಉಳಿದಿದೆ. ಇಲ್ಲಾಂದ್ರೆ ಇದು ಹೋಗೋದು, ಇಲ್ಲಾಂದ್ರೆ ಇಲ್ಲಿ ಹೋದದ್ದು ಲೆಕ್ಕವೇ ಇಲ್ಲ. ಇಲ್ಲಿ ಹೋದದ್ದು ಲೆಕ್ಕ ಇಲ್ಲ. ನಿನಗೆ ಅಂಥ ಅವಶೇಷಗಳನ್ನ ಎಷ್ಟು ಬೇಕು ನಾನು ತೋರಿಸ್ತೀನಿ. 4 ದಿವಸ ಆದರೂ ಅವಶೇಷಗಳು ನೋಡುವುದೇ ಮುಗಿದಿಲ್ಲ ಇಲ್ಲಿ, ಅಷ್ಟು ಅವಶೇಷಗಳಿದೆ. ಎಷ್ಟು ಕಡೆಯಿಂದ ಎಂಟ್ರಿ ಇತ್ತು? ಇಲ್ಲ, ಇದು ಸಪ್ತಕೊಳ ಏನು ಎಂಟ್ರಿ ಎರಡು ಕಡೆಗೆ ಎರಡು ಕಡೆಯಿಂದಲೂ ಬರ್ಬೋದಿತ್ತು. ಹೌದು. ಬಸವನ ಬೇಡ ಅಂತಲೂ ಹೇಳ್ತಾರೆ ಈ ಕಡೆಗೆ. ಇದು ಎಲೆಕೊಪ್ಪ, ಎಲೆ ಲೆಕ್ಕಲ್ಲಷ್ಟು ಸಿಗ್ತಾ ಇತ್ತಂತೆ, ವೀಳ್ಯದೆಲೆ. ಅವಕ್ಕೆಲ್ಲ ಒಂದೊಂದು ಇದು ಇದೆ ಇದಕ್ಕೆ, ಪ್ರತಿಯೊಂದು ಇದಕ್ಕೆ. ನಾ ಹೇಳಿದ್ನಲ್ಲ, ಸೋಮವಾರಪೇಟೆ, ಮಂಗಳವಾರಪೇಟೆ, ಗುಜರಿಪೇಟೆ ಹಿಂಗೆಲ್ಲ ಹೇಳ್ತಾ ಬಂದಲ್ಲ, ಆ ಪೇಟೆಗಳು ಎಲ್ಲವೂ ಕೂಡ ಅದೇ ಹೆಸರಿಂದ ಇವತ್ತು ಕರೀತಾ ಇದ್ದಾರೆ. ನಾವು ಸೇಫು, ಯಾಕೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ. ಬನ್ನಿ, ಇದು ಇನ್ನೊಂದು ಕೊಳ ಇದೆ. ಕಾರಂಜಿ ಕಾನ್ಸೆಪ್ಟ್ ನೋಡಿ ಸರ್, ಕಾನ್ಸೆಪ್ಟ್ ಎಲ್ಲಿಂದ ಬಂತು ಇವ್ರಿಗೆ? ಆ ಥರ ಐಡಿಯಾಲಜಿ ಎಲ್ಲ ನಮ್ಮವರು ತುಂಬ ರಸಿಕರಾಗಿದ್ದರು, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಗೊತ್ತಾಯ್ತಾ? ಈಗ ಇಲ್ಲೊಂದು ವಿಶೇಷತೆ ಏನಿದೆ ಹೇಳ್ತೀನಿ. ಏನು, ಈ ಕಡೆಗೆ 4 ಸುತ್ತು ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕಂಪ್ಲೀಟ್ ಇದಾಗಿದೆ. ನಾನು ಚೆನ್ನಾಗಿ ಇಳಿದು ನೋಡಿದ್ದೀನಿ. 4 ಬಸವಗಳಿದ್ದಾವೆ ಇಲ್ಲಿ ಒಳಗಡೆಗೆ, 4 ಬಸವಗಳು. ಚಿಕ್ಕದ ದೊಡ್ಡದ? ಚಿಕ್ಕದು, ಇಷ್ಟಿಷ್ಟು. ಅದರ ಬಾಯಿಂದ ನೀರು ಸಿಡಿಯುತ್ತೆ. ಅದು ಬಹಳ ವಿಶೇಷ, ಅಂದ್ರೆ ಆಳದಲ್ಲಿದೆ. ನಾ ಇಳಿದು ನೋಡಿದ್ದೀನಿ. ಇವತ್ತು ಕೂಡ ಇಳಿದು ಬಿಟ್ಟು ಬಸವನ ಮೇಲೆ ಕೈ ಇಡಬಹುದು. ಒಂದಿಷ್ಟು ಅಷ್ಟೇ. ಬಸವನ ಬಾಯಿಂದ ನೀರು ಬರೋದು, 4 ಸುತ್ತು. ಅದನ್ನು ನೋಡಿದ್ರೆ ಚೆಂದ ಅಲ್ವಾ? ಹಾಗೆ ಅದು ಇದೊಂದು ಇದು ಬಹಳ ಚಂದ. ಇದು ಸ್ನಾನಗ್ರಹ ಅಂತ ಅವ್ರು ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ. ಅದು ಸ್ನಾನಗ್ರಹದು. ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ಸ್ನಾನ ಮಾಡ್ತಾಯಿದ್ರು, ಆ ನೀರೆಲ್ಲ ಹೊರಗೆ ಹೋಗ್ತಿತ್ತು ಅಂತ ಹೇಳ್ತಾರೆ. ಇರಬಹುದು, ಇರದೇ ಇರಬಹುದು, ನನಗದು ಗೊತ್ತಿಲ್ಲ. ಹಿಸ್ಟಾರಿಕಲ್ ಆಗಿ ನಾನು ಐ ಕೆನಾಟ್ ಸಸ್ಪೆಕ್ಟ್, ಐ ಕೆನಾಟ್ ಪ್ರೆಸ್ಯೂಮ್ ಇಟ್. ಇರಬಹುದು ಅಂತ ಅಷ್ಟೇ ಹೇಳ್ತೀನಿ. ಹಿಸ್ಟಾರಿಕಲ್ ಆಗಿ ನನಗೆ ಗೊತ್ತಿಲ್ಲ. ನಾನು ಹಿಸ್ಟಾರಿಕಲ್ ಆಗಿ ಮಾತಾಡ್ತೀನಿ ಅಷ್ಟೇ. ಏನೇ ಇದ್ರು ಕೂಡ ಇರಬಹುದು ಸರ್, ಯಾಕೆಂದ್ರೆ ಇಲ್ಲೇ ಮಾಡಿದಾರಲ್ಲ, ಇಲ್ಲಿ ಬೇರೆ ಇದಕ್ಕೆ ಕನೆಕ್ಟೆಡ್, ನೋ ಡೌಟ್. ಇದೆಲ್ಲ ನೋಡ್ತೀವಲ್ಲ, ಇದು ಅವಾಗಿನ ಕಾಲ, ಅವಾಗಿಂದ ಇದು ಬಿದ್ದಿರ್ತಕ್ಕಂಥ, ಬಿತ್ತು ಮತ್ತೆ ವಾಪಸ್ ಕಟ್ಟಿದ್ರು. ಇದೆಲ್ಲವೂ ಕೂಡ ಆಗಿಂದೆ, ಇದರಲ್ಲಿ ಯಾವ ಡೌಟು ಇಲ್ಲ. ಹೌದೌದು. ಓಕೆ, ಸೂಪರ್.